ಲಾಸ್ಟ್ ವಿಡಿಯೋದಲ್ಲಿ ನಾವು ಬೆಲ್ಸ್ ಪ್ಯಾಸಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಆ ಬೆಲ್ಸ್ ಪ್ಯಾಸಿಗೆ ಒಂದು ಟ್ರೀಟ್ಮೆಂಟ್ ಆದಂತ ನಸ್ಯ ಹೇಗೆ ಕೆಲಸ ಮಾಡುತ್ತೆ, ಹೌ ಇಟ್ ವರ್ಕ್ಸ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಸ್ಯ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅನಾಟಮಿನ ಕೂಡ ನೋಡೋಣ. ಬೇಸ್ ಆಫ್ ದ ನೋಸ್ ಅಲ್ಲಿ ಅತಿ ಹೆಚ್ಚು ರಕ್ತನಾಳಗಳು ಇವೆ. ಕೆಲವು ಕ್ರೇನಿಯಲ್ ನರ್ವ್ಸ್ ನ ಎಂಡಿಂಗ್ಸ್ ಕೂಡ ಇದೆ ಹಾಗೂ ಪಿಟ್ಯುಟರಿ ಗ್ಲ್ಯಾಂಡ್ ತುಂಬಾ ಹತ್ತಿರದಲ್ಲಿ ಇದೆ. ಸೊ ನ್ಯೂರೋ ಎಂಡೋಕ್ರೈನ್, ಲಿಂಬಿಕ್, ಸರ್ಕ್ಯುಲೇಟರಿ ಸಿಸ್ಟಮ್ ಈ ಮೂರಕ್ಕೂ ಮೆಡಿಸಿನ್ ರೀಚ್ ಆಗೋದ್ರಿಂದ ಬೆಲ್ಸ್ ಪ್ಯಾಲ್ಸಿಲಿ ಬ್ಲಾಕೇಜ್ ಕ್ಲಿಯರ್ ಆಗಿ ನರಗಳಿಗೆ ಚೈತನ್ಯ ತುಂಬಿ ನರ್ವ್ ಡ್ಯಾಮೇಜ್ ರಿಕವರ್ ಆಗ್ತಾ ಬರುತ್ತೆ. ಬೆಲ್ಸ್ ಪ್ಯಾಲ್ಸಿಲಿ ಫಿಸಿಯೋಥೆರಪಿನ ಪ್ರತಿಯೊಬ್ಬ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ, ಯಾಕಂದ್ರೆ ಅದ್ರ ಎಫೆಕ್ಟ್ ಚೆನ್ನಾಗೇ ಇದೆ. ಆದ್ರೆ ನೀವು ಆ ಫಿಸಿಯೋಥೆರಪಿನ ಯಾವಾಗ ಮಾಡಿಸ್ಕೊಂತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಫಿಸಿಯೋಥೆರಪಿಲಿ ಗ್ಯಾಲ್ವ್ಯಾನಿಕ್ ಸ್ಟಿಮ್ಯುಲೇಷನ್ ನ ಮಾಡ್ತೀವಿ, ಅಂದ್ರೆ ನರಗಳನ್ನ ಸ್ಟಿಮ್ಯುಲೇಟ್ ಮಾಡೋಂಥ ಟ್ರೀಟ್ಮೆಂಟ್. ಈಗ ಆಲ್ರೆಡಿ ನರಗಳಲ್ಲಿ ಬ್ಲಾಕೇಜ್ ಇದ್ದಾಗ ಅದು ಸ್ಟಿಮ್ಯುಲಸ್ ನರಗಳಿಗೆ ರೀಚ್ ಆಗಲ್ಲ. ಹಾಗಾಗಿ ನೀವು ಫಸ್ಟ್ ನಸ್ಯವನ್ನ ಮಾಡಿಸ್ಕೊಳ್ಳಿ. ನಸ್ಯ ಮಾಡಿಸಿದಾಗ 7 ದಿನ ನಸ್ಯ ಮಾಡಿಸಿ ಅದರಿಂದ ಕಫದ ಎಲ್ಲ ಬ್ಲಾಕೇಜ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ನೀವು ಫಿಸಿಯೋಥೆರಪಿ ಮಾಡಿಸಿದಾಗ ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಬೆಲ್ಸ್ ಪ್ಯಾಲ್ಸಿ ಬೇಗ ಕ್ಯೂರ್ ಆಗುತ್ತೆ. ಇದೇ ತರ ಕಂಟೆಂಟ್ಗೆ ಸರಯು ಆಯುರ್ವೇದನ ಫಾಲೋ ಮಾಡಿ.